ಭೂ ಒಡೆತನ ಯೋಜನೆ ಜಾರಿಗೆ ಬಳ್ಳಾರಿ ಜಿಲ್ಲಾಧಿಕಾರಿ ನಿರ್ಲಕ್ಷ್ಯ. ಪರಿಶಿಷ್ಟರ ಆಕ್ರೋಶ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಭೂ ಒಡೆತನ ಯೋಜನೆ ಕಳೆದ 2 ವರ್ಷಗಳಿಂದ ಸಮರ್ಪಕವಾಗಿ ಜಾರಿಯಾಗದಿರುವುದಕ್ಕೆ ಬಳ್ಳಾರಿ ಜಿಲ್ಲಾಧಿಕಾರಿಗಳಾದ ನಾಗೇಂದ್ರ ಪ್ರಸಾದ್ ಕೆ ಅವರು ನಿರ್ಲಕ್ಷ್ಯವೇ ಕಾರಣ ಎಂದು ಕರ್ನಾಟಕ ಛಲವಾದಿ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಸಿ. ಆನಂದ ಕುಮಾರ್ ಆರೋಪಿಸಿದರು. ಬಳ್ಳಾರಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂ ಒಡೆತನ ಯೋಜನೆ ಅನುಷ್ಠಾನ ಹೋರಾಟ ಸಮಿತಿಯ ನೇತೃತ್ವ ವಹಿಸಿ ಮಾತನಾಡಿದರು. ಈ ಯೋಜನೆಯ ಪ್ರಯೋಜನ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ತಲುಪದೆ ವಿಳಂಬವಾಗುತ್ತಿರುವುದು ವಿಷಾದನೀಯ ಎಂದು ಅವರು ಹೇಳಿದರು. ಯೋಜನೆಯಡಿ ರಚಿಸಬೇಕಾದ ಭೂದರ ನಿಗದಿ ಸಮಿತಿಯನ್ನು ಇನ್ನೂ ರಚಿಸದಿರುವುದರಿಂದ ವಿವಿಧ ಅಭಿವೃದ್ಧಿ ನಿಗಮಗಳಡಿ ಬರುವ ಬಡ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ಆರೋಪಿಸಿದರು. 2025 ಡಿಸೆಂಬರ್ದಲ್ಲಿ 4ರಂದು ಸಲ್ಲಿಸಲಾದ ತಕರಾರು ಅರ್ಜಿಗಳನ್ನು ನೆಪವನ್ನಾಗಿ ಮಾಡಿಕೊಂಡು ಯೋಜನೆ ಜಾರಿಗೆ ವಿಳಂಬ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದು ಹೋರಾಟ ಸಮಿತಿಯ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಆನಂದ್ ಕುಮಾರ್ ಅಂತ, ಜಿಲ್ಲಾಧ್ಯಕ್ಷರು ಪ್ರಜಾಪರಿವರ್ತನೆ ವೇದಿಕೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಬಳ್ಳಾರಿ ಜಿಲ್ಲೆ. ನಾವು ಇವತ್ತು ಈ ದಿನ ಬಂದಿರತಕ್ಕಂಥ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯ SC/ST ಮತ್ತು ಆದಿಜಾಂಬವ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ತಾಂಡ ಭೋವಿ ನಿಗಮ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಅಲೆಮಾರಿಗಳು ಮತ್ತು ಮೇದಾರ ನಿಗಮಗಳಿಗೆ ನಿಗಮದಲ್ಲಿರ್ತಕ್ಕಂಥ ಏನು ಭೂ ಒಡೆತನ ಯೋಜನೆಯಲ್ಲಿ 2025-26ನೇ ಸಾಲಿನ ಒಂದು ಏನು ಈ ದರ ನಿಗದಿ ಸಮಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 2 ವರ್ಷಗಳಿಂದನೂ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯತೆ ಮಾಡ್ತಾ ಕಾಲಹರಣ ಮಾಡ್ತಿದ್ದಾರೆ. ಕಾರಣ ನಾವು ಈ ದಿನ ಪತ್ರಿಕಾಗೋಷ್ಠಿ ಮುಖಾಂತರ ಈ 3 ದಿನ ಕಳೆದ ಇನ್ನು ಮುಂದೆ 3 ದಿನ ಒಳಗಾಗಿ ಅವರೇನು ದರ ನಿಗದಿ ಸಮಿತಿ ಮಾಡದೇ ಹೋದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಧರಣಿಯನ್ನು ನಾವು ಕೈಗೊಂಡಿದ್ದೇವೆ. ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತೀವಿ, ಸುಮಾರು 5,000 ಜನ ಸೇರಿ. ತದನಂತರ ಈ ಮೂಲಕ ನಾವು ಜನಪ್ರತಿನಿಧಿಗಳಿಗೆ ಏನು ಎಚ್ಚರಿಕೆ ನೀಡೋದೇನೆಂದ್ರೆ, ಇಂತಹ ನಿರ್ಲಕ್ಷ್ಯತೆ ವಹಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗ್ಲಿ ಮತ್ತೊಬ್ಬ ಅಧಿಕಾರಿಗಳಾಗ್ಲಿ ಇವರು ಇನ್ನ 2 ವರ್ಷ ಎಲೆಕ್ಷನ್ ಬರೋ ಚಾನ್ಸಸ್ ಇದೆ. 2028 ಚುನಾವಣೆಯಲ್ಲಿ ಮಾನ್ಯ MP ಅವರಾಗ್ಲಿ ಮಾನ್ಯ 5 ಜನ ಶಾಸಕರಾಗ್ಲಿ ಇಂತಹ ಅಧಿಕಾರಿಗಳನ್ನ ಕೂಡಲೇ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಗಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬರುವುದು ನೂರಕ್ಕೆ ಒಂದು ಬರೋದಿಲ್ಲ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ.